ಸೌದೆಗಳನ್ನ ಎತ್ಕೊಂಡು ಕೊಂಡಕ್ಕೆ ಹಾಕ್ತವ್ರೆ. ಸೊ ಹಾಕಾದ್ಮೇಲೆ ಕೊಂಡ ಬೆಳಗಾನ ಬೇಯುತ್ತೆ. ಅವರು ಇನ್ನೇನು ಫಂಕ್ಷನ್ ನಡಿಬೇಕಾಗಿತ್ತು, ಅಷ್ಟರಲ್ಲೇ ಮಳೆ ಬಂದು ಎಲ್ಲ ಚೇರ್ನ ತಲೆ ಮೇಲೆ ಹಾಕ್ಕೊಂಡು ಕೂತವ್ರೆ. ಒಂದು ಮಾತು ಕೇಳಬೇಕು, ಮಳೆಯನ್ನು ನಿಂತಿದ್ದೀರಲ್ಲ ಯಾಕೆ? ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂತಂದರೆ ನಮ್ಮ ಹೆಮ್ಮೆಯ ರೇಷ್ಮೆ ನಾಡು ರಾಮನಗರದಲ್ಲಿದ್ದೀನಿ. ಗುರು, ಇಷ್ಟು ದಿವಸ ನೀವು ಬೇರೆ ಬೇರೆ ಪ್ಲೇಸ್ಗಳನ್ನ ಹೋಗಿ ಟ್ರಾವೆಲ್ ಮಾಡಿ ತೋರಿಸ್ತಾ ಇರುವಂಥ ವೀಡಿಯೋಗಳನ್ನ ನೋಡ್ತಾಯಿರಿ. ಸೊ ಇನ್ನೂ ಬೇರೆ ಬೇರೆ ಥರ ವೀಡಿಯೋಗಳನ್ನ ನೋಡ್ತಾಯಿರಿ. ಸೊ ಇವಾಗ ನಮ್ಮ ರಾಮನಗರದಲ್ಲಿ ತಾಯಿ ಚಾಮುಂಡೇಶ್ವರಿ ತಾಯಿಯವರ ಕರಗ ಮಹೋತ್ಸವ ಐತೆ ಮತ್ತು ಕೊಂಡ ಮಹೋತ್ಸವ ಐತೆ. ಗುರು, ಹೋದ ವರ್ಷ ನಾವು ಯಾವ ರೀತಿ ಮಾಡಿದರು ಕರಗ ಮಹೋತ್ಸವ ಮತ್ತು ಜಾತ್ರೆ ಮತ್ತು ಲೈಟಿಂಗ್ಸು ಎಲ್ಲ ಕೂಡ ಚೆನ್ನಾಗೇ ಮಾಡಿದರು. ಗುರು, ಈ ವರ್ಷ ಅದಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಅಂತ ನಮ್ಮ DK ಸುರೇಶ್ ಅವರು ಮತ್ತು ನಮ್ಮ ರಾಮನಗರದ MLA ಇಕ್ಬಾಲ್ ಹುಸೇನ್ ಅವರು ಹೇಳವ್ರೆ. ನಮ್ಮ ರಾಮನಗರದ ತಾಯಿ ಚಾಮುಂಡೇಶ್ವರಿ ತಾಯಿಯವರ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಇಲ್ಲಿಂದನೇ ಜಾತ್ರೆ ಬೀದಿ ಸ್ಟಾರ್ಟ್ ಆಗೋದು. ಗುರು, ಇಲ್ಲಿಂದ ಹಂಗೆ ಮುಂದೆ ಹೋಗಿ ರೈಟಿಗೆ ತಿರ್ಕೊಂಡು ಸ್ಟ್ರೈಟ್ ಹೋದರೆ ತಾಯಿ ಚಾಮುಂಡೇಶ್ವರಿ ತಾಯಿಯವರ ದೇವಸ್ಥಾನ ಸಿಗುತ್ತೆ. ಲೆಫ್ಟ್ ಸೈಡಲ್ಲಿ ನೋಡಿದ್ರೂ ಅಂಗಡಿಗಳೇ, ರೈಟ್ ಸೈಡಲ್ಲಿ ನೋಡಿದ್ರೂ ಅಂಗಡಿಗಳೇ. ಸೊ ಅದಕ್ಕೆ ಇದನ್ನು ಜಾತ್ರೆ ಬೀದಿ ಅಂತಾರೆ. ಸೊ ಜಾತ್ರೆ ಐಟಮ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡಿ 20 ರೂಪಾಯಿ ಅಂತೆ. ಆಮೇಲೆ ಈ ಕಡೆ ಗೊತ್ತು ಅಂದರೆ ಎಲ್ಲ ಲೇಡೀಸ್ಗಳು ಪರ್ಚೇಸ್ ಮಾಡುವಂಥ ಒಂದೆರಡು ಐಟಮ್ಗಳು ಈ ಕಡೆ ಮಡಗಿರ್ತಾರೆ. ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು, ದೊಡ್ಡ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಆಟ ಆಡುವಂಥ ಒಂದು ಆಟ ಸಾಮಾನುಗಳನ್ನ ಮಡಗವ್ರೆ. ಸೊ ಆಡುವಂಥವ್ರು ಅಲ್ಲೋಗಿ ಆಡ್ಬೋದು. ಸೊ ಇಲ್ಲಿ ಲೆಫ್ಟ್ಗಳು ತಳ್ತಾಳ ನೋಡಿ, ಈ ಜಾಗದಿಂದನೇ ಅಲ್ಲಿ ಹೋಗೋದು. ಸೊ ಹಿಂಗೆ ರೈಟಿಗೆ ತಿರುಗಿಕೊಂತು ಅಂತಂದರೆ ಸೊ ಇಲ್ಲೊಂದು ರೋಡ್ ಆಗುತ್ತೆ. ಸೊ ರೋಡಲ್ಲಿ ಮುಂದಕ್ಕೆ ಹೋದರೆ ದೇವಸ್ಥಾನ ಸಿಗುತ್ತೆ. ಸೊ ಗುರು, ಈ ದೇವಸ್ಥಾನಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಲ್ಲ, ಈ ಟೈಮಲ್ಲಿ ಹೋದರೆ ಹೋಗ್ಬೋದು. ಸೊ ನಾವೇನಾದ್ರು ಕರೆಕ್ಟಾಗಿ ಇನ್ನೊಂದು 2 ಅವರ್ 3 ಅವರ್ ಬಿಟ್ಕೊಂಡು ಈ ಬೀದಿಗೆ ಅಂದರೆ ಈ ರೋಡಿಗೆ ಬರ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ಸೊ ಯಾಕಂತಂದರೆ ಈ ಒಳಗಡೆ ಒಂದು ಸೈಕಲ್ ಕೂಡ ನಿಲ್ಸೋಕ್ಕೆ ಜಾಗ ಇರೋಲ್ಲ, ಅಷ್ಟೊಂದು ಜನ ಇರ್ತಾರೆ. ನೋಡ್ತಾ ಇದ್ದೀರಲ್ಲ, ಇದೇ ಗುರು ದೇವಸ್ಥಾನಕ್ಕೆ ಹೋಗೋ ಆರ್ಚು. ಸೊ ಇಲ್ಲಿಂದ ಬೈಕ್ಗಳು ಅಲ್ಲೇ ಇಲ್ಲ. ಗುರು, ಇವಾಗ ಟ್ರ್ಯಾಕ್ಟರ್ಗಳಲ್ಲಿ ತಂದು ಸೋದೆನ ಸೊ ಇಲ್ಲಿ ಜೋಡಿಸ್ತವ್ರಲ್ಲ, ಸೊ ಇದೇ ಥರ ಫುಲ್ಲು ಇಷ್ಟಿಷ್ಟು ತುಂಬಿಸ್ತಾರೆ. ಸೊ ಇದು ಇನ್ನೂ ಮೇಲ್ಗಡೆ ಹೋಗುತ್ತೆ. ಸೊ ನೈಟು ಈ ಜಾಗದಲ್ಲಿ ಕೊಂಡ ಹಚ್ತಾರೆ. ಸೊ ಬೆಳಗ್ಗೆ ಅನ್ನೋಷ್ಟರಲ್ಲಿ ಅದೆಲ್ಲ ಬೆಂದು ಕೊಂಡ ಹೋಗಿರುತ್ತೆ. ಸೊ ಬೆಳಗ್ಗೆ ಇಲ್ಲಿ ಚಾಮುಂಡೇಶ್ವರಿ ತಾಯಿಯವರು ಇದ್ರ ಮೇಲ್ಗಡೆ ಕೊಂಡ ಮೆರವಣಿಗೆ ಮಾಡ್ತಾರೆ. ಗುರು, 1 ವರ್ಷದ ಹಿಂದ್ಗಡೆ ಇದೇ ಕೊಂಡ ಮಹೋತ್ಸವದಲ್ಲಿ ನಾನು ಸುಚಿತ್ ಗೌಡ್ರನ್ನ ಮೀಟ್ ಮಾಡಿದ್ದೆ. ಸೊ ಇವಾಗ ಅವ್ರ ಮುಂದ್ಗಡೆನೇ ಇದ್ದೀನಿ. ಬ್ರೋ ಹಂಗೆ ಹೇಳಿ ಬ್ರೋ. ಹಾಯ್ ಬ್ರೋ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ. ಸೊ ಹೋದ ವರ್ಷ ಇದೇ ಜಾಗದಲ್ಲಿ ಇಬ್ಬರು ಮೀಟ್ ಮಾಡಿದ್ವಿ. ಗುರು, ಫೈನಲಿ ಇವಾಗ ನಾನು ದೇವ್ರ ದರ್ಶನ ಮಾಡಿಕೊಂಡು ಆಚೆ ಕಡೆಗೆ ಬಂದಿದ್ದೀನಿ. ಸೊ ಆಚೆ ಕಡೆಗೆ ಬಂತು ಅಂದರೆ ಇವಾಗ ನಾನು ಜಿಲ್ಲಾ ಕ್ರೀಡಾಂಗಣದಲ್ಲಿದ್ದೀನಿ. ಸೊ ಗುರು, ಇವಾಗ ಆ ದರ್ಶನ ಮಾಡೋಕ್ಕೆ ಹಬ್ಬ ಅಂದ್ರೂ ರೋಡ್ ಗಂಟ ಕ್ಯೂ ಇತ್ತು. ಸೊ ಅದರಲ್ಲಿ ಯಾರನ್ನೋ ಒಬ್ಬರನ್ನ ಕೇಳಿ ಮಾತಾಡಿಸಿ ಹಣ ವೀಡಿಯೋ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಬೇಗ ಅಲ್ಲಿಗೆ ಬಿಟ್ಟರು. ಅಲ್ಲೋಗಿ ವೀಡಿಯೋ ಮಾಡಿದ್ದೀನಿ. ಅಲ್ಲೇನಪ್ಪ ಅಂತಂದರೆ ಇವಾಗ ಟ್ರ್ಯಾಕ್ಟರ್ಗಳಲ್ಲಿ ಇವಾಗ ಪ್ರತಿಯೊಂದು ಗ್ರಾಮ, ತಾಲೂಕು, ಆಮೇಲೆ ಪ್ರತಿಯೊಂದು ಹಳ್ಳಿ ಕಡೆಯಿಂದನೂ ಟ್ರ್ಯಾಕ್ಟ್ರಲ್ಲಿ ಸೌದೆಗಳನ್ನ ತಂದು ಕೊಂಡಕ್ಕೆ ಹಾಕ್ತಾರೆ. ಸೊ ಅದಾದಮೇಲೆ ನೈಟೆಲ್ಲ ಅದನ್ನು ಬೇಯಿಸಿ ಬೆಳಗ್ಗೆ ಆದಮೇಲೆ ಚಾಮುಂಡೇಶ್ವರಿ ತಾಯಿಯವರು ಅದ್ರ ಮೇಲೆ ಕೊಂಡ ಮೆರವಣಿಗೆ ಮಾಡ್ತಾರೆ. ಸೊ ಇದಿಷ್ಟು ನಾಳೆ ಬೆಳಗ್ಗೆ ನಡೆಯುವಂಥದ್ದು. ಸೊ ಇವಾಗ ನಾನು ಎಕ್ಸಾಕ್ಟ್ಲಿ ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿದ್ದೀನಿ. ಗುರು, ಇವತ್ತು ನೈಟು ನಡೀತಾ ಇರುವಂಥ ಈ ಆರ್ಕೆಸ್ಟ್ರಾದಲ್ಲಿ ನಮ್ಮ ಗಿಲ್ಲಿ ನಟ ಮತ್ತು ಆ್ಯಂಕರ್ ಅನುಶ್ರೀ ಅವರು ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್, ರಚಿತಾರಾಮ್ ಅವರು ಕೂಡ ಈ ಸ್ಟೇಜ್ ಮೇಲೆ ಬರ್ತೀನಿ ಅಂತ ಹೇಳವ್ರೆ. ಸೊ ಗುರು, ಇವಾಗ ರಾಮನಗರದಲ್ಲಿ ನಡೀತಿರೋವಂಥ ಒಂದು ಆರ್ಕೆಸ್ಟ್ರಾದಲ್ಲಿ ಸೊ ಇವಾಗ ಸ್ಟೇಜ್ ಮೇಲೆ ಹೋಗೋಕ್ಕೆ ಬಿಡ್ತಾರೋ ಇಲ್ವಾ ಅಂತ ನೋಡೋಣ, ಕೇಳಿ ನೋಡೋಣ. ಬಿಟ್ರೆ ಹೋಗೋಣ, ಇಲ್ಲ ಅಂತಂದರೆ ಹಿಂದಕ್ಕೆ ಹೋಗೋಣ ಅಷ್ಟೇ. ಸೊ ಗುರು, ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಎಂಟ್ರೆನ್ಸು ಇದೆ ಸ್ಟೇಜು. ಸೊ ಅಲ್ಲಿ ಯಾರನ್ನಾರು ಕೇಳೋಣ, ಏನಾರು ಬಿಟ್ರೆ ಮಾಡೋಣ. ಇದೊಂಥರ ಗೋಡನ್ ಥರ ಐತೆ. ಗುರು, ಬಂದ್ಬಿಟ್ಟಿದ್ದೀನಿ, ಯಾರು ಏನು ಕೇಳ್ತಾ ಇಲ್ಲ. ಕೇಳೋದ್ರೆ ಬಯಸ್ಕೋಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಇವಾಗ ಸ್ಟೇಜ್ ಕಾಣಿಸ್ತಿದೆಯಲ್ಲ, ಈ ಸ್ಟೇಜ್ ಮುಂದ್ಗಡೆ ನಿಂತಿದ್ದೀನಿ. ಸೊ ಇಲ್ಲಿಂದ ನೋಡ್ತು ಅಂತಂದರೆ ಇವಾಗ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ನೈಟು ಫುಲ್ಲು ರಶ್ ಇರುತ್ತೆ. ನೋಡೋಣ, ಮೇಲ್ಗಡೆ ಏನಾದ್ರು ಬಿಟ್ಟರೆ ಮೇಲ್ಗಡೆಗೆ ಹೋಗಿ ವೀಡಿಯೋ ಮಾಡ್ತೀನಿ.
ಗುರು ಇಲ್ಲಿ ಗಂಟೆ ಹತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ಮುಂದಕ್ಕೆ ಹೋಗಿ ನೋಡೋಣ, ಬಿಟ್ಟರೆ ವಿಡಿಯೋ ಮಾಡೋಣ. ಸೊ ಇಲ್ಲಿ ಬಂದಿದ್ದೀನಿ. ಇವೆಲ್ಲ ಮೈಕ್ಗಳು ಸ್ಟ್ಯಾಂಡ್, ಇದು ಡ್ರಮ್ ಸೆಟ್, ಇದಿಷ್ಟು ಡ್ರಮ್ ಸೆಟ್ ಇದು ಡ್ರಮ್ ಸೆಟ್ ಇದು ಫುಲ್ಲು ಇದಿಷ್ಟು. ಇದು ಮೇನ್ LED. ಸರಿ, ಅಣ್ಣ ಹೇಳಿದ ತಕ್ಷಣ ಒಂದೇ ಒಂದು ಹೊಡೆದ್ಬಿಟ್ರೆ ಹಂಗೆ. ಸೊ ಇಲ್ಲೆಲ್ಲ ಆ್ಯಕ್ಟರ್ಸ್ಗಳು ನಿಂತ್ಕೋತಾರೆ. ಇದು ಇಲ್ಲಿಂದ ಮೇನ್ LED. ಹೋಗೋರು ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ಆಡಿಯನ್ಸು ಮತ್ತು ಫ್ರಂಟ್ ಲೈನಲ್ಲಿ ರಾಜಕೀಯ ವ್ಯಕ್ತಿಗಳು ಮತ್ತು ಇಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಿಂದ್ಗಡೆ ಆಡಿಯನ್ಸ್ಗಳು ಕೂತ್ಕೋತಾರೆ. ಸೊ ಅಲ್ಲಿಂದ ಹಿಂಗೆ ಕೂತ್ಕೊಂಡು ನೋಡ್ತು ಅಂದರೆ ಇಲ್ಲಿಂದ ಸ್ಟೇಜ್ ಕಾಣಿಸುತ್ತೆ. ಸೊ ಇವಾಗ ಸ್ಟೇಜ್ ಮುಂದ್ಗಡೆನೇ ಇದ್ದೀನಿ ನಾನು. ಸೊ ನೋಡಿ. ಸೊ ಗುರು ಇವಾಗ ಆಲ್ಮೋಸ್ಟ್ ಇನ್ನೂ ಯಾರು ಆ್ಯಕ್ಟರ್ಸ್ಗಳು ಯಾರೂ ಬರಲಿಲ್ಲ. ಸೊ ಇವಾಗ ಮೈಕು, ಲೈಟಿಂಗ್ಸು ಮತ್ತು LED TV, ಸೌಂಡು, ಮೈಕು, ಆಮೇಲೆ ಡ್ರಮ್ ಸೆಟ್ಟು, ಗಿಟಾರು ಎಲ್ಲನೂ ಟೆಸ್ಟ್ ಮಾಡಿಸ್ಕೋತವ್ರೆ. ಸೊ ಹೆಂಗೆ ಬರುತ್ತೆ ಅಂತ ಟೆಸ್ಟ್ ಮಾಡ್ಕೋತವ್ರೆ. ಗುರು ಲೈಟಾರು ಈ ಜಾಗಕ್ಕೆ ಹೋಗೋಕ್ಕಾಗಲ್ಲ, ಅದಕ್ಕೆ ಇವಾಗ ಬಂದು ಸ್ಟೇಜ್ ಮೇಲೆ ಹೋಗಿ ಕೇಳ್ಕೊಂಡು ಇವಾಗ ರಿಟರ್ನು ಹೋಯ್ತಾ ಇದ್ದೀನಿ. ಸೊ ಈ ಗುರು ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಗೋಣ ಬನ್ನಿ. ಈಗ ಅಲ್ಲಿ ಇನ್ನೂ ಏನೇನು ಮಾಡವ್ರೆ ಆಟ ಸಾಮಾನುಗಳು, ಅಂದರೆ ಚಿಕ್ಕವರು ದೊಡ್ಡವರು ಆಡುವಂಥ ಆಟ ಸಾಮಾನುಗಳನ್ನ ಇನ್ನೂ ಏನೇನು ಮಾಡವ್ರೆ ನೋಡೋಣ ಬನ್ನಿ. ಸೊ ಗುರು ಇವಾಗ ಅಲ್ಲಿಂದ ಎಲ್ಲಿಗೆ ಬಂತು ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ದೊಡ್ಡ ಮಕ್ಕಳು, ಚಿಕ್ಕ ಮಕ್ಕಳು ಮತ್ತು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಆಡುವಂಥಕ್ಕೆ ಒಂದು ಆಟ ಸಾಮಾನು ಥರ ಮಾಡವ್ರೆ ಗುರು. ಟೋಟಲಾಗಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಥರದ್ದು 3 ಐತೆ. ಅಲ್ಲೊಂದು, ಆಮೇಲೆ ಇಲ್ಲೊಂದು, ಆಮೇಲೆ ಇಲ್ಲೊಂದು. ಗುರು ನೀವು ನೋಡ್ತಾ ಇದ್ದೀರಲ್ಲ, ಇದು ಚಿಕ್ಕ ಚಿಕ್ಕ ಮಕ್ಕಳು ಆಡುವಂಥದ್ದು. ಸೊ ಹಂಗೆ ಬತ್ತು ಅಂತಂದರೆ ಇಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಆಡುವಂಥದ್ದು. ಸೊ ಇಲ್ಲಿ ನೋಡಿ ಗುರು, ಇದು ಫುಲ್ಲು ದೊಡ್ಡದಾಗೈತೆ. ಇಲ್ಲಿ ಚಿಕ್ಕ ಮಕ್ಕಳು ಚಿಕ್ಕದಾಗ ಆಡೋಕ್ಕೆ ಚಿಕ್ಕದಾಗೈತೆ. ಸೊ ಇದೊಂಥರ ಚೆನ್ನಾಗೈತೆ, ದೊಡ್ಡವ್ರಿಗೆ ದೊಡ್ಡದು, ಚಿಕ್ಕವ್ರಿಗೆ ಚಿಕ್ಕದು. ಸೊ ಈ ಲೈನ್ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಚಿಕ್ಕ ಮಕ್ಕಳು ಆಡುವಂಥದ್ದು. ಸೊ ಆ ಲೈನಲ್ಲಿ ದೊಡ್ಡ ಮಕ್ಕಳು ಆಡುವಂಥದ್ದು. ಸೊ ಅಂದರೆ ಫ್ಯಾಮಿಲಿ ಮತ್ತು ಇನ್ನೂ ದೊಡ್ಡವರೆಲ್ಲ ಆ ಜಾಗದಲ್ಲಿ ಆಡ್ತಾರೆ. ಸೊ ಇಲ್ಲೆಲ್ಲ ಚಿಕ್ಕ ಮಕ್ಕಳು ಮತ್ತು ಚಿಕ್ಕವರು ಈ ಜಾಗದಲ್ಲಿ ಆಡ್ತಾರೆ. ಗುರು ಇನ್ನೇನು ಫಂಕ್ಷನ್ ನಡಿಬೇಕಾಗಿತ್ತು, ಅಷ್ಟರಲ್ಲೇ ಮಳೆ ಬಂದು ಎಲ್ಲ ಚೇರ್ನ ತಲೆ ಮೇಲೆ ಹಾಕ್ಕೊಂಡು ಕೂತವ್ರೆ. ಸೊ ಇನ್ನೂ ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಲಿಲ್ಲ, ಒಟ್ಟಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಮಳೆ ಬಂದಿರೋ ಕಾರಣದಿಂದ ಎಲ್ಲರೂ ತಲೆ ಮೇಲೆ ಚೇರ್ ಹಾಕ್ಕೊಂಡು ಕೂತವ್ರೆ. ಗುರು ಈಗ ತಾನೇ ಮಳೆ ನಿಲ್ತು, ಇವಾಗ ಇನ್ನೇನು ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಆಗಲೇ ಮಳೆ ನಿಂತಾದ್ಮೇಲೆ ಎಷ್ಟು ಜನ ಬಂದು ಸೇರ್ಕೊಂಡವ್ರೆ. ಸೊ ಈಗ ಇನ್ನೇನು ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಸೆಲೆಬ್ರಿಟಿಗಳು ಬರ್ತಾರೆ. ಮಳೆಯಲ್ಲೂ ಕೂಡ ಇಷ್ಟು ಜನ ಇದ್ದಾರೆ ಅಂದ್ರೆ ನಿಜವಾದ ಕನ್ನಡ ಅಭಿಮಾನಿಗಳು ಇರೋದು ನಮ್ಮ ರಾಮನಗರದಲ್ಲಿ. ದಯವಿಟ್ಟು ಕ್ಷಮಿಸ್ಬಿಡಿ, ನಾವು ಇಲ್ಲಿ ನಿಂತಿದ್ದೀವಿ, ಬಟ್ ಪರವಾಗಿಲ್ಲಪ್ಪ, ನಾವು ಸ್ವಲ್ಪ ಒದ್ದಾಡ್ಬೋದು. ಈ ಮಳೆಗೇನು ಮಾಡೋಕ್ಕಾಗಿಲ್ಲ, ಬಟ್ ಆದ್ರೂ ಮಳೆಯಲ್ಲಿ ನೀವೆಲ್ಲ ನಿಂತಿದ್ದೀರಲ್ಲ, ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು. ಏನ್ ಗುರು, ನಮ್ಮ ಚಾಮುಂಡಿ ತಾಯಿದು ಕರಗ ಉತ್ಸವ, ರಾಮನಗರ ಜೋಶ್ ಹೆಂಗಿರ್ಬೇಕು. ಇನ್ನೊಂದ್ಸರಿ ಜೋರಾಗಿ ರಾಮನಗರ ಹೀಗೋತಾ ಖಂಡಿತ ಒಳ್ಳೇದಾಗತ್ತೆ. ಡೋಂಟ್ ವರಿ. ಆಯ್ತು ಆಯ್ತು ಆಯ್ತು. ಸಿಂಪಲ್ ಕ್ವೀನ್ ರಚಿತಾ ನಿಮ್ಗೆಲ್ಲರಿಗೂ ನಮಸ್ಕಾರ. ಖುಷಿ ಆಯಿತು. ಹಾಗೆ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ತುಂಬ ಸಂತೋಷ ಇದೆ. ರಾಮನಗರಕ್ಕೆ ಬರ್ತಾನೆ ಇರ್ತೀವಿ ನಾವು ಕಾರ್ಯಕ್ರಮ ಆದ ತಕ್ಷಣ.
ಓ ಮೈ ಗಾಡ್, ವಾಟ್ ಆ ಎನರ್ಜಿ. ರಾತ್ರಿ 11 ಗಂಟೆ ಆದ್ರೂ ಇಷ್ಟು ಕ್ರೌಡು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಗುರು ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ಬೆಳಗ್ಗೆ ನಾವು ನೋಡಿದಾಗ ಈ ಜಾಗದಲ್ಲಿ ಕೊಂಡ ಹಚ್ಚಿರಲಿಲ್ಲ. ಸೊ ಹಾಕ್ತಾನೆ ಸೌದೆಗಳನ್ನ ಹಾಕ್ತಾಯಿದ್ರು. ಸೊ ಇವಾಗ ಕೊಂಡಗಳನ್ನ ಹಾಕಿ, ಇವಾಗ ಕೊಂಡ ಸೌದೆಗಳನ್ನ ಹಾಕಿ ಬೆಂಕಿ ಹಚ್ಚಿ, ಸೊ ಇವತ್ತು ನೈಟ್ ಫುಲ್ಲು ಈ ಜಾಗದಲ್ಲಿ ಕೊಂಡ ಬೇಯಿಸ್ತಾರೆ. ಸೊ ನಾಳೆ ಬೆಳಗ್ಗೆ 6:30, 6:45 ಅಷ್ಟರಲ್ಲಿ ತಾಯಿ ಚಾಮುಂಡೇಶ್ವರಿ ಅವರು ಕೊಂಡ ಮೆರವಣಿಗೆ ಆಗೋಗಿರುತ್ತೆ. ಸೊ ಈ ಜಾಗದಲ್ಲಿ ಗುರು ಇವಾಗ ಎಲ್ಲರೂ ಸೌದೆಗಳನ್ನ ಎತ್ಕೊಂಡು ಕೊಂಡಕ್ಕೆ ಹಾಕ್ತವ್ರೆ. ಸೊ ಹಾಕಾದ್ಮೇಲೆ ಕೊಂಡ ಬೆಳಗಾನ ಬೇಯುತ್ತೆ. ಗುರು ಇವಾಗ ನೀವು ನೋಡಿದ್ರಲ್ಲ, ಇದಿಷ್ಟು ನಮ್ಮ ರಾಮನಗರದ ಒಂದು ಜಾತ್ರೆಯ ಒಂದು ವಿಡಿಯೋ ಆಗಿರುತ್ತೆ. ಗುರು ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.